ಮತ್ತು ಹಿಂದೂ ಹೆಣ್ಮಕ್ಳ ಮೇಲಿನ ಕೊಲೆಗಳೇನಾಗ್ತಾಯಿವೆ ಅಂದರೆ ಆ ಮುಸ್ಲಿಮರಿಗೆ ಯಾವುದೇ ರೀತಿ ದೇಶದ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಒಂದು ಸರ್ಕಾರ ಬಗ್ಗೆ ಭಯ ಉಳಿದಿಲ್ಲ. ಈ ರೀತಿ ಇಷ್ಟು ಪಾಕಿಸ್ತಾನ ಪರವಾಗಿ ಘೋಷಣೆ ಬರೀತಾರಂದರೆ ಅವ್ರು ಎಷ್ಟು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಕತ್ತೈತೆ ಕರ್ನಾಟಕ. ಮೊನ್ನೆ ನಾನು ಹೇಳಿದೆ ಅಲ್ಲಿ ವಿಧಾನಸಭೆಯಲ್ಲಿ, ನೀವು ಇವತ್ತು ನೋಡಿರಿ ಡಿಗ್ರಿ ಕಾಲೇಜ್ ಸರ್ಕಾರಿ ಕಾಲೇಜುಗಳಿಗೆ ಪ್ರಿನ್ಸಿಪಾಲ್ರಿಲ್ಲ, ಅವರಿಗೆ ಬಿಲ್ಡಿಂಗ್ ಇಲ್ಲ, ಏನೂ ಇಲ್ಲ. ಮದ್ರಸಾಗಳಿಗೆ ರೊಕ್ಕ ಕೊಡ್ತೀನಿ, 100 ಕೋಟಿ ರೂಪಾಯಿ ಉರ್ದು ಶಾಲೆ ಅಭಿವೃದ್ಧಿ ಕೊಡ್ತೀನಿ. ಮದ್ರಸಾದಾಗ ಏನು ಕಲಿಸ್ತಾರೆ? ದೇಶದ್ರೋಹಿ ವಿಚಾರಗಳೇ ಇರ್ತಾವೆ. ಅಲ್ಲಿ ಪಾಕಿಸ್ತಾನ ಪರವಾಗಿಯೇ ಮಾತಾಡ್ತಾರೆ. ಇಸ್ಲಾಂ ಅಂದ್ರೆ ಇಡೀ ಜಗತ್ತಿನ ಎಲ್ಲ ಅನ್ಯ ಧರ್ಮೀಯರನ್ನ ನಾಶ ಮಾಡಬೇಕು, ಲವ್ ಜಿಹಾದ್ ಮಾಡಬೇಕು, ಇದೇ ಕಲಿಸುವಂಥದ್ದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹಣ ಕೊಡ್ತಿರೋದ್ರಿಂದ ಅವ್ರಿಗೇನಾಗ್ಬಿಟ್ಟಿದೆ, ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರದಿಂದ. ಇದಕ್ಕೆ ಸಿದ್ದರಾಮಯ್ಯ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ. ಈಗ ಹೋಗ್ತಾ ಇದ್ದೀವಿ ನಾವು ಪ್ರಸ್ತಾಪ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಜನರ ಪರವಾಗಿ. ಸಾಮಾನ್ಯ ಕಾನೂನುಗಳು ಮದ್ರಸಾಗಳಿಗೆ ಅನ್ವಯ ಆಗ್ಬೇಕಂತೀರಿ ಸರ್? ಸಾಮಾನ್ಯ ಶಿಕ್ಷಣ ಕಾಯ್ದೆಗಳು ಏನಿದಾವೆ ಸರ್? ಎಲ್ಲ ಸಾಮಾನ್ಯ ಶಿಕ್ಷಣ ಕಾಯ್ದೆ ಅಡಿಯಲ್ಲೇ ನಾವು ಬರಬೇಕು. ಅಲ್ಲಿ ರಾಷ್ಟ್ರಗೀತೆ ಹಾಡಬೇಕು, ಅಲ್ಲಿ ಗಣಿತ ವಿಜ್ಞಾನ ಭಾರತದ ಬಗ್ಗೆ ಕಲಿಸ್ಬೇಕು. ಅಲ್ಲೇನೂ ಕಲಿಸೋದಿಲ್ಲ, ಬರೀ ಇಸ್ಲಾಮು. ಭೂಮಿ ಹೆಂಗೈತಂದ್ರೆ ಚೌಕತ್ತು ಹೇಳ್ತಾರೆ, ಸೂರ್ಯನ ಸುತ್ತಮುತ್ತಲು ಇದನ್ನೇ ತಿರುತ್ತೆ. ಅವ್ರಿಗೆ ಅವ್ರದ್ದು ಕುರಾಣದಾಗ ಹಿಂದೂಗಳಂದ್ರೆ ಕಾಫಿರು ಇದು ಬೋಧನೆ ಬಿಟ್ಟರೆ ಅಂಥದಕ್ಕೇನೆ ಸಿದ್ದರಾಮಯ್ಯ ಸರ್ಕಾರ ಅದನ್ನು ಉನ್ನತೀಕರಣ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಂಪ್ಯೂಟರ್ ಕೊಟ್ಟರೆ ಏನು ಮಾಡ್ತಾರೆ ಅವರು? ಆನ್ಲೈನ್ ಇದು ಸಿಗ್ತದೆ. ಮತ್ತು ದೇಶ ವಿರೋಧಿ ಚಟುವಟಿಕೆಗೆ ಎಲ್ಲ IS ಲಿಂಕ್ ಮಾಡ್ಬೋದು. ದೇಶ ವಿರೋಧಿ ಚಟುವಟಿಕೆಗಳಿಗೆ ಲಿಂಕ್ ಮಾಡಲಿಕ್ಕೇ ಇವತ್ತು ಉನ್ನತೀಕರಣ ಮಾಡೋಣ. ಇವತ್ತು ಇನ್ನೂ ಬಜೆಟ್ ಮ್ಯಾಗ ಚರ್ಚೆ ಇದೆ, ಇನ್ನೂ ನಾ ಮಾತಾಡಿಲ್ಲ. ನಾಳೆ ಅಥವಾ ನಾಡದ ನಾನು ಬಹಿರಂಗವಾಗಿ ಈ ರೀತಿ ಒಂದು ಗೋಡೆಗಳನ್ನು ಬರೆಯೋ ಮಟ್ಟಕ್ಕೆ ಹೋಗ್ತಾರೆ. ಹೌದು, ಅವ್ರ ಧೈರ್ಯ ಬಂದುಬಿಟ್ಟೈತೆ ರೀ. ಸಿದ್ದರಾಮಯ್ಯ ಇರುತ್ತಾನೆ, ನಮ್ಮ ಮುಸ್ಲಿಮರಿಗೆ ಏನೋ ಯಾರು ಮಾಡೋದಾಗೋದಿಲ್ಲ. ಆ ಹುಚ್ಚ ಸಾಹಸಕ್ಕೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಇಷ್ಟೆಲ್ಲ ನಡೀತಾ ಇದ್ರು ಕೂಡ BJP ಕಡಿವಾಣ ಹಾಕೋದ್ರಲ್ಲಿ, ವಿರೋಧ ಮಾಡೋದ್ರಲ್ಲಿ ವಿಫಲ ಆಗಿದೋ ಅಥವಾ ಪ್ರಯತ್ನ ಮಾಡಿದ್ರೆ ಯಾವುದೂ ಕೆಲಸ ಆಗ್ತಿಲ್ಲ ಅಂತ? ಈಗ BJP ಮೊದಲೇ ಚೆಂದಾಗಿ ಮಾಡಿದ್ರೆ ಹಿಂಗೆ ಯಾಕೆ ಬರ್ತಿತ್ತು ನಮ್ಮ ಪರಿಸ್ಥಿತಿ? ನಮ್ಮವರು ನಮ್ಮವರು ಅದೇ ಮಾಡ್ಯಾರ. ಅವಾಗೇ ಯಾವುದು DJ ಹಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್ ಮಾಡಿ ಖಲಾಸ ಮಾಡಿದ್ರೆ, ಹುಬ್ಬಳ್ಳಿ ಒಳಗೆ ಒಂದು 4 ಎನ್ಕೌಂಟ್ರ್. ಅಲ್ಲಿ ಒಬ್ಬ ಮುಲ್ಲಾ ಬಂದು ಪೊಲೀಸ್ ಜೀಪ್ ಮ್ಯಾಗ ನಿಂತು ಕುಣಿತಾನೆ, ಭಾಷಣ ಮಾಡ್ತಾನೆ, ಪೊಲೀಸ್ ಆಫೀಸರ್ಗಳಿಗೆ ಹೊಡಿತಾರೆ. ನಮ್ಮವ್ರು ಏನು ಮಾಡ್ಯಾರ? ನಮ್ಮವ್ರು ಏನು ಭಾಳ ದೊಡ್ಡ ಸಮಿತಿ ಮಾಡಿಲ್ಲ. ನಮ್ಮವ್ರು ಮಾಡಿದ್ದ ತಪ್ಪಿನಿಂದೇ ನಮ್ಮ ಜನ ಹಿಂದೂಗಳು ನಾರಾಜಾದರು, ಮನೆ ಕೂತರು. ಈ ಕೆಟ್ಟ ಸರ್ಕಾರ 136 ಬರ್ಬೇಕಾದ್ರೆ ನಮ್ಮ ಆಗಿನ ಬೇಸರ ನಮ್ಮ ಹಿಂದೂಗಳಿಂದಲೇ ನಾವು ಸೋತಿದ್ದೀವಿ ಹೊರತು ಇದಕ್ಕೆ ಯಾರೂ ಕಾರಣ ಅಲ್ಲ. ಸರ್, ಈಗಲೂ ಹೋರಾಟಗಳ ಕೈ ಎತ್ಕೊಡ್ತಿಲ್ಲ ನೀವು ಮಾಡ್ತೀವಿ. ಈಗ ನೋಡ್ರಿ, ನಾವು ವಿಧಾನಸಭೆಯಲ್ಲಿ ಪ್ರಯತ್ನ ಚಾಲೂ ನಾವು ಮಾಡಿದ್ದೀವಿ. ನಾವು ನೇರವಾಗಿ ನಾವು ಒಬ್ಬನ ಬಿಟ್ಟರೆ ಯಾರೂ ಮಾತಾಡೋದಿಲ್ಲ. ಇವನ್ ನಮ್ಮ ವಿರೋಧ ಪಕ್ಷ ನಾಯಕರು ನೀನೇ ಮಾತಾಡ್ತಾರೆ. ಪಾಕಿಸ್ತಾನ ಬತ್ತು, ಯಾವ ಹಿಂದೂಗಳು ಬತ್ತ, ನಿಮ್ಮ ಒಂದು ಗುಂಪು, ಸಿದ್ದರಾಮಯ್ಯ ಮುಂದುವರಿಬೇಕಂತ ಒಂದು ಗುಂಪು. ಹೀಗಾಗಿ ಅವರು ಗೊಂದಲದಲ್ಲಿ ಯಾರ್ದು ಕಂಟ್ರೋಲ್ ಸಂಬಂಧಿಲ್ಲ. ಮೊದಲಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದೆ ಏನಿದ್ರು ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಯಾಕಂದ್ರೆ 100 ಗುಂಪಾಗಿಬಿಟ್ಟವೆ. ಹೀಗಾಗಿ ಎಲ್ಲರನ್ನ MLAಗಳನ್ನ ಓಲೈಸಿಕೊಳ್ಳೋದ್ರಾಗೆ ಅವ್ರದ್ದು ತಮ್ಮ ಒಂದೇನು ನಿಯಂತ್ರಣ ಇದೆ ಕಳ್ಕೊಂಡಾರ. ದುರ್ದೈವ ಅಂದ್ರೆ ಇನ್ನೂ ಗಟ್ಟಿಯಾಗಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡೋದು. ಸರಿಗ ರೇಣುಕಾ